ಈಗ ಫೆಡರಲ್ ಕೇಸ್ ಪ್ರಕರಣ SIT ತನಿಖೆಗೆ ವಹಿಸಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಾನೇ ವಹಿಸಿರೋದು ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ SIT ಇಂದ ಯಾವುದೇ ಅದಿದಾಗಲ್ಲ. ಈಗ ರಮೇಶ್ ಜಾರಕಿಹೊಳಿ ಅಂತ್ಯ ಕಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಪ್ಪ, ಈ ಕೇಸ್ನಲ್ಲಿ SITಗೆ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ, ಬೇರೆದೆಲ್ಲ ಹೇಳಕ್ಕೆ ಹೋಗ್ಬೇಡ ನೀನು. ಈ ಕೇಸ್ನಲ್ಲಿ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಟ್ ಆಗಿ BK ಸಿಂಗ್ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಅದರಲ್ಲಿ SPಗಳು DIG ಇವೆಲ್ಲ ಹಾಕಿದ್ದೀವಿ. ಮಾಡಿ ಈಗ ಶುರು ಮಾಡಿದ್ದಾರೆ, ತನಿಖೆ ಶುರು ಮಾಡಿದ್ದಾರೆ. ಅವ್ರು ಏನು ಬರ್ತದೆ ಅಂತ ಹೇಳಿ ನೋಡೋಣ. ಪ್ರಜ್ವಲ್ ಅವರು ವಿದೇಶಕ್ಕೆ ಹೋಗಿದ್ದಾರೆ. ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಪಾಸ್ಪೋರ್ಟ್ ಕೊಡೋರು ಯಾರು ರೀ? ವೀಸಾ ಕೊಡೋರು ಯಾರು? ಇವ್ರಿಗೆ ಗೊತ್ತಿಲ್ಲದೆ ಹೊಂಟೋದಾರ? ಹೌದು, ದೇವೇಗೌಡರೇ ಪ್ಲಾನ್ ಮಾಡಿ ಕಳಿಸಿರೋದು ವಿದೇಶಕ್ಕೆ. ಇಲ್ಲ ಸರ್, ಈಗ SIT ತನಿಖೆ ನಡೀತಿದೆ, ಸ್ವಲ್ಪ ಪಾರದರ್ಶಕವಾಗಿ ನಡೆಯುವ ಸಾಧ್ಯತೆ ಇದೆ ಸರ್. ಯಾಕಂದ್ರೆ ಬಹಳಷ್ಟು ಜನ ಪಾರದರ್ಶಕವಾಗೇ ಮಾಡ್ತೀವಿ. ಇಲ್ಲ ಸರ್, ಸಂತ್ರಸ್ತರು ಬಹಳಷ್ಟು ಜನ ಅಧಿಕಾರಿಗಳಿದ್ದಾರೆ, ಅವರೆಲ್ಲ ಹೇಳಿಕೆ ಕೊಡ್ಬೋದಾ ಸರ್? ನಂಗೆ ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ಮಾಡಲಿ. ಈಗ ನಾನೇ ಎಲ್ಲನೂ ಮುಂಚಿತವಾಗಿ ಹಿಂಗೆ ಆಗ್ಬೋದು ಹಂಗೆ ಆಗ್ಬೋದು ಅಂತ ಊಹೆ ಮಾಡೋಕ್ಕಾಗಲ್ಲ. ಸೊ ತನಿಖೆ ಮಾಡಲಿ. ನಾವು SIT ಮಾಡಿದ್ದೀವಿ, ನಾವು ರಾಜಕೀಯವಾಗಿ ಇಂಟರ್ಫಿಯರ್ ಆಗೋಕ್ಕೆ ಹೋಗಲ್ಲ. SIT ಆ ಏಜೆನ್ಸಿ ಏನಿದೆ ಅದಕ್ಕೆ ಇಂಟರ್ಫಿಯರ್ ಆಗೋಕ್ಕೆ ಹೋಗಲ್ಲ, ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲ್ಲ. ಸೊ ತನಿಖೆ ಮಾಡಲಿ, ಕಾನೂನು ಪ್ರಕಾರ ತನಿಖೆ ಮಾಡಿ ಅವರು ಸಾಕ್ಷಿ ಏನಿದೆ ಅದ್ರ ಮೇಲೆ ಶಿಕ್ಷೆ ಮಾಡತಕ್ಕಂಥ ಕೆಲಸ ಮಾಡ್ತಾರೆ.